ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿಮಗೆ ಮಾತಾಡಕ್ ಬರುತ್ತೆ ಅಂತ ನನಗೆ ಗೊತ್ತು, ಮಾತಾಡಿ. ಹಲೋ, ಐ ಇಂಗ್ಲಿಷ್ ಮ್ಯಾರೇಜ್ ನೋ ಟಾಕ್. ಚಿಕ್ಕಿ, ನೀವೇನ್ ಹೇಳ್ಬೇಕು ಅನ್ಕೊಂಡಿದ್ದೀರೋ ಅದನ್ ಕನ್ನಡದಲ್ಲೇ ಹೇಳಿ. ಎಲ್ರಿಗೂ ಕನ್ನಡ ಅರ್ಥ ಆಗತ್ತಲ್ವಾ? ಸರಿ. ದಾಂಪತ್ಯ ಅನ್ನೋದು 100% ಅನ್ಕೊಂಡ್ರೆ ಅದರಲ್ಲಿ 20% ಪ್ರೀತಿ, 20% ಹುಸಿಕೋಪ, ಉಳಿದ 60% ನಂಬಿಕೆ ಅನ್ನೋದಿರತ್ತೆ. ದಂಪತಿಗಳಲ್ಲಿ ಯಾರಿಗೇ ಕೋಪ ಬಂದ್ರೂ, ಹುಸಿ ಕೋಪ ಬಂದ್ರೂ ಅದನ್ನ ಪ್ರೀತಿಯಿಂದ ಸರಿ ಮಾಡ್ಕೋಬಹುದು. ಪ್ರೀತಿ ಕಡಿಮೆ ಆಗ್ತಿದೆ ಅಂದಾಗ ಹುಸಿ ಕೋಪ ತೋರಿಸಿ ಅದನ್ನ ಸರಿ ಮಾಡ್ಕೋಬಹುದು. ಅಂದ್ರೆ ನಂಬಿಕೆ ಹೆಚ್ಚಾಗ್ಬೇಕೇ ಹೊರತು ನಂಬಿಕೆ ಕಡಿಮೆ ಆಗ್ಬಾರ್ದು. ಒಂದ್ಸಲ ನಂಬಿಕೆ ಅನ್ನೋ ಬುನಾದಿ ಅಲ್ಲಾಡಕ್ ಶುರು ಮಾಡ್ಬಿಟ್ರೆ ದಾಂಪತ್ಯ ಅನ್ನೋ ಸುಂದರವಾದ ಘಟ್ಟದಲ್ಲಿ ಬಿರುಕ್ ಬಂದ್ಬಿಡುತ್ತೆ. ಅನುಮಾನ ಹುಟ್ಟಿದ್ರೆ ಕಟ್ಟಡನೇ ಅಲ್ಲಾಡ್ಬಿಡುತ್ತೆ. ದಾಂಪತ್ಯನ ಬಿರುಕ್ ಬಿಡಿಸೋದಕ್ಕೆ ಅಂತಾನೆ ಕೆಲವರು ಕಾಯ್ತಾ ಇರ್ತಾರೆ. ಆದ್ರೆ ಅಂತವ್ರ ಮುಂದೆ ನಮ್ಮ ನಂಬಿಕೆ ಗಟ್ಟಿಯಾಗ್ಬೇಕೇ ಹೊರತು ಕಡಿಮೆ ಆಗ್ಬಾರ್ದು. ಆದ್ರಿಂದ ಆದರ್ಶ ದಂಪತಿಯ ಸೂತ್ರ ಕೊಂಚ ಪ್ರೀತಿ, ಕೊಂಚ ಕೋಪ, ಜಾಸ್ತಿ ನಂಬಿಕೆ. ಹಾಗೆ ಹಾಲು ಜೇನು ಬೆರ್ತಾಗಿರ್ಬೇಕು.